ಅಪಾಯ. ಇದು ರಾಜಕುಲಕ್ಕೆ ಕಂಟಕ. ಆಕಾಶದಲ್ಲಿ ತ್ರಿಕೂಟ ಗ್ರಹಗಳ ರಚನೆಯಾಗಿದೆ. ಅಂದ್ರೆ ಯಾವುದೋ ಅತಿ ದೊಡ್ಡ ಕಂಟಕ ನಮ್ಮ ಸಾಮ್ರಾಜ್ಯಕ್ಕೆ ಬರುತ್ತೆ. ರಮಣ ಮಹರ್ಷಿಗಳು ಚಿಂತೆಯಿಂದ ದೀಪ ಹಿಡ್ಕೊಂಡು ಪ್ರಾಚೀನ ತಾಳೆಗರಿಗಳಿಂದ ತುಂಬಿಕೊಂಡಿದ್ದ ತಮ್ಮ ಕೋಣೆ ತುಂಬಾ ಹುಡ್ಕೋದಿಕ್ಕೆ ಶುರು ಮಾಡಿದ್ರು. ಬಹಳ ಹೊತ್ತು ಹುಡ್ಕಾಡಿ ಕೊನೆಗೆ ಸುರುಳಿಯಾಕಾರದಲ್ಲಿ ಸುತ್ತಕೊಂಡಿದ್ದ ಒಂದು ರೇಷ್ಮೆ ಬಟ್ಟೆಯನ್ನ ಬಿಚ್ಚಿ ನೋಡಿದಾಗ ರಮಣ ಮಹರ್ಷಿಗಳಿಗೆ ಆಘಾತ ಆಯಿತು. ತಕ್ಷಣ ಗರುಡ ಚಿಹ್ನೆ ಇರೋ ತಮ್ಮ ದಂಡವನ್ನ ಹಿಡ್ಕೊಂಡು ರಾಜನ ಆಸ್ಥಾನದ ಕಡೆ ಹೊರಟ್ರು. ಇತ್ತ ಅರುಣೇಂದ್ರನ ಅರಮನೆಯಲ್ಲಿ ನಾಳೆ ನಡೆಯಲಿರೋ ಮಹಾಚಕ್ರ ಪರೀಕ್ಷೆಗೆ ಜೋರಾಗಿ ತಯಾರಿ ನಡೀತಿತ್ತು. ಸ್ವತಃ ಮಹಾರಾಜ ಅರುಣೇಂದ್ರ ಖುದ್ದಾಗಿ ಅದರ ತಯಾರಿಯ ಮೇಲುಸ್ತುವಾರಿ ಮಾಡ್ತಿದ್ದ. ಸೈನಿಕರೆಲ್ಲ ಮಹಾಚಕ್ರ ಪರೀಕ್ಷೆಯ ಶಾರ್ದೂಲ ಯಂತ್ರವನ್ನ ಅಖಾಡದ ಮಧ್ಯದಲ್ಲಿಡ್ತಿದ್ರು. ಭೂಮಿಯಿಂದ ಸಾವಿರಾರು ಮೈಲಿಗಳ ಆಚೆ ಆಕಾಶಗಂಗೆಯ ತರಾನೇ ಇರೋ ಇನ್ನೊಂದು ಬ್ರಹ್ಮಾಂಡದಲ್ಲಿ, ಭೂಮಿಯಂತೆ ಇರೋ ಸುಕೇಶಿ ಅನ್ನೋ ಗ್ರಹದಲ್ಲಿ ತ್ರಿಗರ್ತ ಸಾಮ್ರಾಜ್ಯ ಆವರಿಸ್ಕೊಂಡಿತ್ತು. ಅಲ್ಲಿ ಅಭೀರ, ಅಂಬರ, ಕೋಸಲ, ಕಾಂಬೋಜ, ವಿದರ್ಭ ಹೀಗೆ ಅನೇಕ ಕುಲಗಳಿದ್ವು. ಅದರಲ್ಲಿ ಅಭೀರ ಕುಲದವರು ಗಾಂಧಾರ ಸಾಮ್ರಾಜ್ಯದಲ್ಲಿದ್ರು. ಅಭೀರ ಕುಲ ಅಂದ್ರೆ ತ್ರಿಗರ್ತ ಸಾಮ್ರಾಜ್ಯದಲ್ಲಿಯೇ ಅತ್ಯಂತ ಶೂರರು ಇರೋ ಕುಲ. ಬೇರೆ ಬೇರೆ ಕುಲದವರಿಗೆ ತ್ರಿಗರ್ತ ಸಾಮ್ರಾಜ್ಯದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳಿದ್ವು. ಇಲ್ಲಿನ ಶಕ್ತಿವಂತರು ನಿಯಮಗಳನ್ನ ಮಾಡ್ತಿದ್ರು, ಉಳಿದವರು ಅದನ್ನ ಪಾಲಿಸ್ತಿದ್ರು. ಇಲ್ಲಿನ ಜನ ನೋಡೋದಕ್ಕೆ ಮನುಷ್ಯರಂತೆ ಕಂಡ್ರು ಅವರಲ್ಲಿ ವಿಶೇಷವಾದ ಶಕ್ತಿಗಳಿದ್ವು. ಅವರು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಬಿರುದುಗಳನ್ನ ಕೊಡ್ತಿದ್ರು. ಅದರಲ್ಲಿ ಮಹಾರಥಿ ಬಿರುದು ಪಡ್ಕೊಂಡಿರೋರು ಅತ್ಯಂತ ವೀರರು ಅಂತ ಕರೆಸ್ಕೊಳ್ತಿದ್ರು. ನಿಲ್ಸಿ, ಈ ತಯಾರಿಯನ್ನ ಇಲ್ಗೆ ನಿಲ್ಸಿ. ಸೈನಿಕರ ಗಲಾಟೆಯ ಮಧ್ಯದಲ್ಲಿ ರಮಣ ಮಹರ್ಷಿಗಳ ಗಡ್ಸಾದ ಧ್ವನಿ ಮೈದಾನದಲ್ಲಿ ಪ್ರತಿಧ್ವನಿಸಿತು. ಮಹಾಚಕ್ರ ಪರೀಕ್ಷೆಯ ಸಡಗರದಲ್ಲಿದ್ದ ಅರುಣೇಂದ್ರ ಮಹಾರಾಜನಿಗೆ ರಮಣ ಮಹರ್ಷಿಗಳ ಮಾತು ಕೇಳಿ ಗಾಬರಿಯಾಯಿತು. ಮಹರ್ಷಿಗಳೇ, ನಮ್ಮಿಂದ ಏನಾದ್ರೂ ತಪ್ಪಾಗೋಯ್ತಾ ಅಂದ್ರು. ಆಕಾಶದಲ್ಲಿ ಅನಿಷ್ಟ ಗ್ರಹಗಳ ಗುಂಪು ಕಾಣಿಸ್ಕೊಂಡಿದೆ. ತ್ರಿಕೂಟ ರಚನೆಯ ಕರಿನೆರಳು ನಮ್ಮ ಸಾಮ್ರಾಜ್ಯದ ಮೇಲೆ ಬಿದ್ದಿದೆ ಅಂತ ರಮಣ ಮಹರ್ಷಿಗಳು ಹೇಳ್ತಿರ್ಬೇಕಾದ್ರೆ ಸಡನ್ ಆಗಿ ಆಕಾಶದಲ್ಲಿ ಕಪ್ಪು ಮೋಡಗಳು ಆವರಿಸಿಕೊಂಡ್ವು. ಬೆಂಕಿಯ ಉಂಡೆಯಂತೆ ಕಾಣಿಸೋ ಒಂದು ಧೂಮಕೇತು ವೇಗವಾಗಿ ದೂರದಲ್ಲಿರೋ ಒಂದು ಪರ್ವತಕ್ಕೆ ಬಡಿದು ಜ್ವಾಲಾಮುಖಿ ತರ ದೊಡ್ಡದಾಗಿ ಸ್ಫೋಟ ಆಯಿತು. ಅಸಂಭವ, ಇಲ್ಲ, ಹೀಗಾಗೋದಿಕ್ ಸಾಧ್ಯ ಇಲ್ಲ, ದೊಡ್ಡ ಅನಾಹುತ ಆಗುತ್ತೆ ಅಂತ ರಮಣ ಮಹರ್ಷಿಗಳು ಭಯದಲ್ಲಿ ಹೇಳಿದ್ರು. ಅವರ ಮಾತು ಕೇಳಿ ಮೈದಾನದಲ್ಲಿ ಸೇರಿರೋರೆಲ್ಲ ಬೆಚ್ಚಿಬಿದ್ರು. ಏನಾಯ್ತು ಮಹರ್ಷಿಗಳೇ, ನಿಮ್ ಮಾತಿನ ಅರ್ಥ ಏನು? ಯಾವ ಅನಾಹುತ ಆಗುತ್ತೆ? ಅರುಣೇಂದ್ರ ಗಾಬರಿಯಿಂದ ಕೇಳ್ದ. ಇದು ಅನಿಷ್ಟದ ಮುನ್ಸೂಚನೆ ಅರುಣೇಂದ್ರ. ನೀನು ಮಹಾಚಕ್ರ ಪರೀಕ್ಷೆಯನ್ನ ನಿಲ್ಸು. ಯುವರಾಜ ಮಹಾಚಕ್ರ ಪರೀಕ್ಷೆಯಲ್ಲಿ ಭಾಗವಹಿಸಬಾರ್ದು, ಆದ್ರಿಂದ ಅವನಿಗೆ ದೊಡ್ಡ ಕಂಟಕ ಬರುತ್ತೆ ಅಂತ ರಮಣ ಮಹರ್ಷಿಗಳು ಎಚ್ಚರಿಕೆ ಕೊಡ್ತಾರ ಹೇಳಿದ್ರು. ನೀವೇನ್ ಹೇಳ್ತಿದ್ದೀರಾ ಮಹರ್ಷಿಗಳೇ? ನಾಳಿನ ಪರೀಕ್ಷೆ ಯುವರಾಜನ ಪಾಲಿಗೆ ನಿರ್ಣಾಯಕವಾದದ್ದು. ಅವನ ಜೀವನದಲ್ಲಿ ಈ ಅಗ್ನಿ ಪರೀಕ್ಷೆ ಎಷ್ಟು ಮುಖ್ಯ ಅನ್ನೋದು ನಿಮ್ಗೂ ಗೊತ್ತಿದೆ. ಏನು ಪರಿಹಾರ ಇಲ್ವಾ ಮಹರ್ಷಿಗಳೇ ಅಂತ ಆತಂಕದಲ್ಲಿ ಅರುಣೇಂದ್ರ ಕೇಳ್ದ. ಅದಕ್ಕೆ ಮಹರ್ಷಿಗಳು,